ಈ ಒಂದು ದೇವಸ್ಥಾನದಲ್ಲಿರೋ ಶಿವಲಿಂಗಕ್ಕೂ ರಾಮಾಯಣಕ್ಕೂ ಸಂಬಂಧ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು. ನಾನ್ ಬಂದಿರೋದು ಕರಾವಳಿ ಭಾಗದಲ್ಲಿರೋ ಅಂತ ಮುರುಡೇಶ್ವರ ದೇವಸ್ಥಾನಕ್ಕೆ. ಮುರುಡೇಶ್ವರ ಯಾರಿಗ್ ಗೊತ್ತಿರೋದಿಲ್ಲ ಹೇಳಿ? ಈ ಗೋಪುರ ನೋಡಿದ್ರೇನೆ ಮುರುಡೇಶ್ವರ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ? ಎಲ್ರಿಗೂ ನಮಸ್ತೆ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹಿಂದೆ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಆರ್ಚಿಂದ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ನಾನು ಹತ್ತತ್ರ ಬರ್ತಾ ಇದ್ದೀನಿ. ದಾರಿನಲ್ಲಿ ಬರ್ತಾ ಹಾಗೆ ಐಸ್ ಕ್ರೀಮ್ನ ತಿನ್ಕೊಂಡು ಬಂದರೆ ಇಲ್ಲಿ ನಮಗೆ ಮೊದಲನೇದಾಗಿ ಪುಷ್ಕರಣಿ ಕಾಣಿಸುತ್ತೆ. ಇದು ಮೊದಲು ಇರಲಿಲ್ಲ ಅಂತ ಅನಿಸುತ್ತೆ, ಯಾಕಂದ್ರೆ ನಾನು ಒಂದು 5 ವರ್ಷ 6 ವರ್ಷದ ಹಿಂದೆ ನೋಡಿದ್ದೆ. ಆವಾಗ ನಾನು ನೋಡಿಲ್ವಾ ಇಲ್ಲ ಅಂದರೆ ಇರಲಿಲ್ವಾ ಗೊತ್ತಿಲ್ಲ. ಇವಾಗ ಏನಾದ್ರು ಬಿಲ್ಡ್ ಮಾಡಿದಾರ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದ ಪ್ರಕಾರ ಇವಾಗ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ ಮೊದಲೇ ಇತ್ತಾ, ಇಲ್ಲಾಂದರೆ ಇವಾಗ ಬಿಲ್ಡ್ ಮಾಡಿದಾರ? ಕಾಮೆಂಟ್ ಮಾಡಿ ತಿಳಿಸಿ. ನಾನಿವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಎಂಟ್ರಿ ಆದರೆ ನಮಗೆ ಗೋಪುರ ಕಾಣಿಸುತ್ತೆ. ಗೋಪುರ ನೋಡಿದ ತಕ್ಷಣನೇ ಮುರುಡೇಶ್ವರ ಅಂತ ಅಂದ್ರೇನೆ ಈ ಗೋಪುರ ಅಲ್ವಾ? ಎಷ್ಟು ಎತ್ತರವಾಗಿರೋ ಅಂಥ ಗೋಪುರ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ, ರೋಮಾಂಚನ ಆಗುತ್ತೆ ನೋಡ್ತಾ ಇದ್ರೆ. ಎಷ್ಟು ದೊಡ್ಡ ಗೋಪುರ. ಈ ಗೋಪುರದ ಮೇಲೆ ಕೂಡ ಹೋಗ್ಬೋದು. ಅದಕ್ಕೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಲಿಫ್ಟ್ ಇರುತ್ತೆ, ಮೇಲೆ ಹೋಗಿ ಕೂಡ ವ್ಯೂಸ್ನ ನೋಡ್ಬೋದು. ನನಗೆ ಸಾಯಂಕಾಲ ಆಗಿರೋದ್ರಿಂದ ನಾನು ನೋಡೋದಕ್ಕೆ ಆಗಲಿಲ್ಲ. ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾನು ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಒಂದು ವ್ಯೂ ಎಲ್ಲ ನೋಡಿದೆ. ತುಂಬ ಏನು ಮಳೆ ಇರೋದ್ರಿಂದ ಆಟ ಆಡೋದಕ್ಕೆಲ್ಲ, ಅಂದರೆ ನೀರಲ್ಲಿ ಆಟ ಆಡೋದಕ್ಕೆಲ್ಲ ಯಾರನ್ನು ಬಿಡ್ತಾ ಇಲ್ಲ. ಜಸ್ಟ್ ಅಲ್ಲಿ ಹತ್ರ ಹೋಗಿ ನೋಡ್ಬೋದು ಅಷ್ಟೇ, ನೀರಿಗೆ ಇಳಿಯೋ ಆಗಿಲ್ಲ. ರಾವಣ ತಪಸ್ನ ಮಾಡಿಕೊಂಡು ಆತ್ಮಲಿಂಗನ ಶಿವನಿಂದ ಪಡ್ಕೊಂಡು ಅದನ್ನು ಲಂಕೆಗೆ ತಗೊಂಡು ಹೋಗ್ಬೇಕಾದ್ರೆ ಗಣೇಶ ಬಂದು ಅದನ್ನು ನೆಲಕ್ಕೆ ಇಡೋ ರೀತಿ ಮಾಡಿಬಿಡ್ತಾರೆ. ನೆಲಕ್ಕೆ ಅದನ್ನು ಇಡೋ ಆಗಿಲ್ಲ. ಅದನ್ನು ಗಣೇಶ ಅದನ್ನು ಕೆಳಗಡೆ ಇಡೋ ಹಾಗೆ ಮಾಡಿದ್ರಿಂದ ಇಲ್ಲೇ ಅದು ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಪ್ರತಿಷ್ಠಾಪನೆ ಆಗಿದ್ದನ್ನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಎತ್ತೋದಕ್ಕೆ ಆಗೋದಿಲ್ಲ. ಎತ್ತೋದಕ್ಕೆ ಆಗದೆ ಇರೋದ್ರಿಂದ ಅದು ಫೋರ್ಸ್ ಆಗಿ ಎತ್ತಿದ್ರಿಂದ ಸುಮಾರು ಕಡೆ ಅದು ಪೀಸ್ ಆಗಿ ಬೀಳ್ತು ಅಂತ ಹೇಳ್ತಾರೆ. ಆ ಪೀಸ್ ಆಗಿ ಬಿದ್ದಿದ ಒಂದು ಭಾಗ ಮುರುಡೇಶ್ವರ ಅಂತ ಹೇಳಲಾಗತ್ತೆ. ಇದೇ ರಾಮಾಯಣಕ್ಕೂ ಮತ್ತೆ ಮುರುಡೇಶ್ವರಗೂ ಇರುವಂತ ಸಣ್ಣದಾದ ಒಂದು ಕತೆ. ಮಳೆ ಇರೋ ಟೈಮಲ್ಲಿ ಮುರುಡೇಶ್ವರಗೆ ವಿಸಿಟ್ ಮಾಡೋರು ಸ್ವಲ್ಪ ನೋಡಿಕೊಂಡು ಬನ್ನಿ. ಮಳೆ ಇರೋ ಟೈಮಲ್ಲಿ ಬಂದರೂ ಕೂಡ ನಮಗೆ ವೇಸ್ಟ್ ಆಗುತ್ತೆ ಅಂತಂದರೆ ನೀರಲ್ಲಿ ಆಟ ಆಡೋದಕ್ಕಾಗಲಿ ಬಿಡೋದಿಲ್ಲ. ದೇವಸ್ಥಾನದ ದರ್ಶನಕ್ಕೆ ಬರೋದಾದರೆ ಖಂಡಿತ ಬರ್ಬೋದು. ಟೈಮ್ ಇದ್ದರೆ ನೈಟು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ಏನಿದೆ ಗೋಪುರ ಮತ್ತು ಶಿವನ ಮೂರ್ತಿಗೆಲ್ಲ ಲೈಟಿಂಗ್ ಇರುತ್ತೆ. ಅದನ್ನು ಕೂಡ ನೋಡಿಕೊಂಡು ಹೋಗಿ. ನನಗೆ ಟ್ರೈನ್ ಇರೋದ್ರಿಂದ ಮಿಸ್ ಆಗಿಬಿಡುತ್ತೆ, ಟೈಮ್ ಆಗುತ್ತೆ ಅಂತೇಳಿ ನಾನು ವೆಯ್ಟ್ ಮಾಡಲಿಲ್ಲ, ಹೋಗ್ಬಿಟ್ಟೆ. ಈಗ ನಾನು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು.